ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲೆ ನಮ್ಮ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಅಧ್ಯಕ್ಷರು ಶಶಿಕಿರಣ್ ಬಂದವ್ರೆ. ಅವ್ರಿಗೆ ನಾನು ಸ್ವಾಗತವನ್ನು ಪಡಿಸ್ತೀನಿ. ಹಂಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿ ಹನೀಫ್ ಅವರು ಮತ್ತೆ ಉಪಸ್ಥಿತಿ ಇದ್ದಾರೆ, ಅವ್ರಿಗೂ ನಾನು ಸ್ವಾಗತ ಪಡಿಸ್ತೀನಿ. ಇವತ್ತು ನನಗೆ ಮೈಸೂರು ಜಿಲ್ಲೆ ಮತ್ತೆ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡೋರೆ, ಅದಕ್ಕೆ ನಾನು ಧನ್ಯವಾದ ಪಡಿಸ್ತೀನಿ. ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಈ ಸಿಗ್ನಲ್ ಅಳವಡಿಸಿರೋ ಬಗ್ಗೆ ತುಂಬಾ ಕಮೆಂಟ್ಸ್ಗಳು ಬರ್ತೈತೆ. ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ತವ್ರೆ, ಅದು ಅಳವಡಿಸಿರೋ ಬಗ್ಗೆ ಮಾತಾಡ್ತವ್ರೆ. ಆದ್ರೆ ಅದು ಅಳವಡಿಸೋಂತ ಮುಂಚೆ ಆಗುವಂತ ಘಟನೆ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಎಷ್ಟು ಜನ ಇವತ್ತು ನಮ್ಮ ಮೈಸೂರು ನಗರದಲ್ಲಿ ನಮ್ಮ ಮೈಸೂರವರು ಇವತ್ತು ಜೀವ ಕಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಬರೀ ಒಂದು ರೀಲ್ ನೋಡ್ಕೋತಾರೆ, ಎಲ್ಲೋ ಅಲ್ಲೊಂದು ಆಕ್ಸಿಡೆಂಟ್ ಆಯ್ತು ಅಂತ ಒಂದ್ 5 ನಿಮಿಷನೋ 2 ಸೆಕೆಂಡ್ ಅದು ರೀಲ್ ಸ್ಕ್ರಾಲ್ ಮಾಡೋ ಗಂಟ ಅದು ಜ್ಞಾಪಕ ಇರುತ್ತೆ ಆ ಸಾವು ಬಗ್ಗೆ. ಆ ರೀಲ್ ಸ್ಕ್ರಾಲ್ ಆದ್ಮೇಲೆ ಅದ್ ನಾವು ಹಿಂದೆ ನೋಡ್ದವಲ್ಲ ಆ ಸಾವು ಯಾವ ಕಾರಣಕ್ಕಾಯ್ತು, ಆ ಸಾವು ಆಗಿರೋಂತ ಮನುಷ್ಯನ ಮನೆಯಲ್ಲಿ ಅವ್ರಿಗಾಗೋಂತ ದುಃಖ, ಅವ್ರಿಗೆ ಇದ್ದಿದ್ದಂತ ಜವಾಬ್ದಾರಿ, ಆ ಇವತ್ತು ಆಕ್ಸಿಡೆಂಟ್ ಆಗಿ ಸತ್ತೋಗಿರೋನು ಹಿಂದೆ ಒಂದು ಫ್ಯಾಮಿಲಿ ಇತ್ತು, ಆ ಫ್ಯಾಮಿಲಿಗೆ ಯಾರು ನೋಡ್ಕೋತಾರೆ, ಅವ್ರ ಜೀವನಕ್ಕೆ ಯಾರು ದಾರಿ ಆಯ್ತಾರೆ, ಇದ್ರ ಬಗ್ಗೆ ನಮ್ಮ ಮೈಸೂರು ನಗರದ ಜನತೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಮ್ಗೆ ಅದ್ರ ಚಿಂತೆ ಐತೆ. ನಮ್ಮ ಈ ಭಾಗದಲ್ಲಿ ನಾನು ಇವಾಗ ಮೈಸೂರು ನಗರದ್ದೇ ಮಾತಾಡಲ್ಲ, ಫಸ್ಟ್ ನನ್ನ ಭಾಗದ ಹೇಳ್ಬಿಡ್ತೀನಿ. ನನ್ನ ಭಾಗ ಏನ್ ಎನ್.ಆರ್ ಕ್ಷೇತ್ರ ಐತೆ, ಇವಾಗ ನಮ್ಮ ಮಣಿಪಾಲ್ ಜಂಕ್ಷನ್ ಇಂದ ಹಿಡ್ದಿ ನಮ್ಮ ಭಾರತ್ ನಗರ ಡಿಪೋ ಸರ್ಕಲ್ ಗಂಟ ಇಲ್ಲಿ ಗಂಟ ಹೋಗೋ ಗಂಟ 4 ಸಿಗ್ನಲ್ ಅಳವಡಿಸೋರೆ ನಮ್ಮ ಮೈಸೂರು ಕಮಿಷನರ್ ಡಿಪಾರ್ಟ್ಮೆಂಟ್ ಸೀಮಾ ಲಟ್ಕರ್ ಅವರು. ನಾನು ಅವರು ತಗೊಂಡಿರೋಂತ ನಿರ್ಧಾರಕ್ಕೆ ನಾನು ಹೃದಯಪೂರ್ವಕ ಅವ್ರಿಗೆ ಇವತ್ತು ಸ್ವಾಗತ ಪಡಿಸ್ತೀನಿ. ಅವ್ರು ತಗೊಂಡಿರೋಂತ ನಿರ್ಧಾರ, ಮತ್ತೆ ನಮ್ಮ ಜಿಲ್ಲಾ ಅಧಿಕಾರಿಗಳು, DC ಅವರು, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು. ನನ್ಗೇನೆ ಇವತ್ತು 40 ವರ್ಷ. 40 ವರ್ಷದಲ್ಲಿ ನಾನು ಹಳೆ ರಾಜರು ಏನು ಸರ್ಕಲ್ಗಳು ಮಾಡಿದ್ರು ಆ ಸರ್ಕಲ್ಗೆ ಸಿಗ್ನಲ್ ಬಿಟ್ರೆ ಇವತ್ತು ಎಲ್ಲೂ ಹೊಸ ಸಿಗ್ನಲ್ ಆಗಿಲ್ಲ. ಎಷ್ಟೋ ಕಮಿಷನರ್ಗಳು ಬಂದ್ರು ಹೋದ್ರು, ಅವ್ರದೇ ಅಂತ ಏನು ಕಾರ್ಯ ಐತೆ, ಅವ್ರದೇ ಅಂತ ಏನು ಕರ್ತವ್ಯ ಐತೆ ಅಷ್ಟೇ ಅಲ್ಲಿ ಗಂಟನೆ ಸೀಮಿತ ಆಗಿದ್ರು. 2011ನಲ್ಲಿ ನಮ್ದು ಮೈಸೂರು ನಗರದ್ದು ರಿಂಗ್ ರೋಡ್ ರಸ್ತೆ ಆಗುತ್ತೆ. ಆದ್ರೆ ಆ ರಸ್ತೆಗೆ ಅದು ಎಷ್ಟು ಸರ್ಕಲ್ಗಳೈತೆ, ಆ ಸರ್ಕಲ್ಗೆ ಸಿಗ್ನಲ್ ಅಳಿಸ್ಬೇಕಂತ ಯಾವ ಕಮಿಷನರ್ ಇವತ್ತು ಗಂಟ ಚಿಂತನೆ ಮಾಡಿಲ್ಲ. ನಾವುಗಳೇ ಇವತ್ತು ಪ್ರತಿ ಮೀಟಿಂಗು ಈ ಯಾರು ಪೊಲೀಸರು ಒಂದು ಸಭೆ ಕರೀತಾರೆ, ಆ ಸಭೆನಲ್ಲಿ ನಾವು ಮನವಿ ಪತ್ರಗಳು ಕೊಟ್ಟಿದೀವಿ. ನಮ್ಮ ಸರ್ಕಲ್ ನಲ್ಲಿ, ನಮ್ಮ ಭಾಗದಲ್ಲಿ ಇರುವಂತ ಸರ್ಕಲ್ ನಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಐತೆ, ದಯವಿಟ್ಟು ನಮ್ಗೆ ಒಂದು ಸಿಗ್ನಲ್ ಅಳವಡಿಸ್ಕೊಡಿ ಅಂತ ನಾವು ತುಂಬಾ ಮನವಿ ಕೊಟ್ಟಿದೀವಿ. ಆದ್ರೆ ಯಾವ ಕಮಿಷನರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಇಲ್ಲಿ ಒಂದು ಘಟನೆ, ನಮ್ಮ GRS ಫ್ಯಾಂಟಸಿ ಪಾರ್ಕ್ ಹತ್ರ ಒಂದು ಸರ್ಕಲ್ ಐತೆ. ಆ ಸರ್ಕಲ್ ಹತ್ರ ಒಂದ್ ಹೆಣ್ಮಗು ಒಂದು ಆಕ್ಟಿವಾ ಗಾಡಿ ಪರ್ಚೇಸ್ ಮಾಡ್ತಾರೆ, ಡ್ಯೂಟಿಗೆ ಹೋಗೋ ಅಂತ ಹೆಣ್ಮಗು. ಇವತ್ತು ಆಕ್ಟಿವಾ ಪರ್ಚೇಸ್ ಮಾಡಿ ಮಾರನೇ ದಿವಸ ಅವ್ರ ಫ್ರೆಂಡ್ಗೆ ಕುಣಿಸ್ಕೊಂಡು ಖುಷಿಯಿಂದ ನಾನು ನನ್ನ ಸ್ವಂತ ಹಣದಿಂದ ನಾನು ತಗೊಂಡಿರೋಂತ ಆಕ್ಟಿವಾನಲ್ಲಿ ನಾನು ಡ್ಯೂಟಿಗೆ ಹೋಯ್ತಾ ಇದ್ದೀನಿ ಅಂತ ಫಸ್ಟ್ ದಿನ ಆಕ್ಟಿವಾನಲ್ಲಿ ಒಂದು GRS ಫ್ಯಾಂಟಸಿ ಪಾರ್ಕ್ ಹತ್ರ ಇಂದ ಅಲ್ಲಿ ಹೋಯ್ತಾರೆ. ಟರ್ನ್ ಮಾಡೋಂತ ಸಮಯದಲ್ಲಿ, ರಿಂಗ್ ರೋಡ್ ಸರ್ಕಲ್ ಟರ್ನ್ ಮಾಡೋಂತ ಸಮಯದಲ್ಲಿ ಆ ಕಡೆಯಿಂದ ವೇಗವಾಗಿ ಬರೋಂತ ಒಂದು ಲಾರಿ ಆ ಹೆಣ್ಮಗು ಮೇಲೆ ಹರಿದಿ ಆ ಹೆಣ್ಮಗು ಪೀಸ್ ಆಯ್ತಾರೆ. ಆ ಹೆಣ್ಮಗುದು ಬಾಡಿನಲ್ಲಿ ಯಾವ ಪಾರ್ಟ್ಸ್ ಎಲ್ಲೈತೆ ಅಂತ ನಮ್ಗೆ ಗುರ್ತು ಮಾಡಕ್ಕಾಗಿಲ್ಲ. ಅಂತ ಒಂದು ಭಯಾನಕ ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮ್ ನಲ್ಲಿ ಇವತ್ತು ಮೈಸೂರು ಜನತೆ ಏನ್ ಸಿಗ್ನಲ್ ಬಗ್ಗೆ ಮಾತಾಡ್ತಾರೆ, ಆವತ್ತೆಲ್ಲೋಗಿದ್ರಿ ನೀವು? ಇವತ್ತು ನಮ್ಮ ಆಯುಕ್ತರು ತಗೊಳ್ಳುವಂತ ನಿರ್ಧಾರ, ಪ್ರತಿ ಸರ್ಕಲ್ಗೆ ಒಂದು ಸಿಗ್ನಲ್ ನಡೆಸೋರೆ. ನಾವು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಪಡೆ ಅವ್ರಿಗೆ ಸ್ವಾಗತ ಪಡಿಸ್ತೀವಿ. ಅವರು ಮಾಡಿರೋಂತ ಇವತ್ತು ಕೆಲಸ, ಹಿಂದೆ ಇರುವಂತ ಯಾವ ಆಯುಕ್ತರು ಮಾಡದಿರುವಂತ ಕೆಲಸ ಇವತ್ತು ನಮ್ಮ ಸೀಮಾ ಲಟ್ಕರ್ ಮಾಡೋರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ನಿಮ್ಮ ಜೊತೆ ಐತೆ. ನೀವು ಮುಂದಕ್ಕೆ ಇನ್ನೂ ಬೆಳೆದಿ ನಮ್ಮ ಮೈಸೂರಿಗೆ ಇನ್ನೂ ಏನೇನು ಸವಲತ್ತು ಮಾಡ್ಬೋದು ಅದ್ರ ಬಗ್ಗೆ ನೀವು ಕೆಲಸ ಮಾಡಿ. ನಮ್ಮ ಬೆಂಬಲ ಯಾವತ್ತು ಐತೆ ಅಂತ ನಾನು ಹೇಳಕ್ಕೆ ಈ ಸಂದರ್ಭನೇ ಇಷ್ಟಪಡ್ತೀನಿ. ಮೇಡಮ್, ಇದೇನಾಗುತ್ತೆ ಅಂದ್ರೆ ಇವ್ರು ಇವಾಗ ಇವತ್ತು ಒಂದು ಯೋಜನೆ ಮಾಡೋರೆ, ಅದು ಯಾವ ಸರ್ಕಲ್ಗೆ ಎಲ್ಲೆಲ್ಲಿ ಯಾವ ಜಂಕ್ಷನ್ಗೆ ಅವಶ್ಯಕತೆ ಐತೆ ಅಂತ ಇವರು ಸರ್ವೆ ಮಾಡಿ ಎಲ್ಲಾ ಸರ್ಕಲ್ಗೆ ಎಲ್ಲಾ ಜಂಕ್ಷನ್ಗಳಿಗೆ ಅಳವಡಿಸೋರೆ. ಅದು ಟೋಟಲ್ ಒಂದು ಎಸ್ಟಿಮೇಟ್ ಮಾಡಿ ಅವರು ಟೆಂಡರ್ ಕರೆದಿರ್ತಾರೆ.
ಅದು ಅದ್ರ ಪ್ರಕಾರ ಅವರು ಎಲ್ಲಾ ಜಂಕ್ಷನ್ಗೆ ಇವಾಗ ಸಿಗ್ನಲ್ ಅಳವಡಿಸ್ತಾವ್ರೆ, ಇನ್ನು ಅಳವಡಿಸ್ಕೊಂಡ್ ಬರ್ತಾವ್ರೆ. ನಮ್ಮ ಭಾಗದಲ್ಲಿ ಇನ್ನೂ ಸಿಗ್ನಲ್ ಅಳವಡಿಸ್ತಾವ್ರೆ, ನಾವು ನೋಡ್ಕೊ ಬರ್ತಾ ಇದೀವಿ. ಅವ್ರಿಗೆ ಇನ್ನು ಟೈಮ್ ಅವಕಾಶ ಕೊಡ್ಬೇಕು. ಯಾವ ಜಂಕ್ಷನ್ ನಲ್ಲಿ ಎಷ್ಟು ಟ್ರಾಫಿಕ್ ಜಾಸ್ತಿ ಹೋರಾಟ ಮಾಡ್ತಾ ಐತೆ, ಯಾವ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಕಮ್ಮಿ ಐತೆ ಅಂತ ಜಾಗದಲ್ಲಿ ಅವ್ರು ನೋಡ್ಕೊಂಡು ಎಲ್ಲಿ ಸಿಗ್ನಲ್ ಆನ್ ಮಾಡ್ಬೇಕು, ಎಲ್ಲಿ ಸಿಗ್ನಲ್ ಆಫ್ ಮಾಡ್ಬೇಕು, ಸಾರ್ವಜನಿಕರಿಗೆ ಹೋಗೋ ಅಂತ ದಾರಿನಲ್ಲಿ ಬರೋ ಅಂತ ದಾರಿನಲ್ಲಿ ಎಲ್ಲಿ ಸಿಗ್ನಲ್ ಅವಶ್ಯಕತೆ ಇಲ್ಲ ಅಲ್ಲಿ ಆಫ್ ಮಾಡ್ಲಿ. ಅವ್ರಿಗೆ ಸ್ವಲ್ಪ ಟೈಮ್ ಅವಕಾಶಗಳ. ಹುಟ್ಟಿರೋ ಮಗು ನಾಳೆನೆ ನಡೆಯಕ್ಕೆ ಆಗಲ್ಲ ಮೇಡಮ್. ಮೇಡಮ್ ಅದಕ್ಕೇನೆ ಅಂತ ಈ ರಿಂಗ್ ರೋಡ್ ನಲ್ಲಿ ಏನ್ ಮಾಡೋರೆ ಮೇಡಮ್, ಪ್ರತಿ ಜಾಗನಲ್ಲಿ ಸರ್ವಿಸ್ ರಸ್ತೆ ಅಂತಾನು ಮಾಡೋರೆ. ಮೇನ್ ರೋಡ್ಗೆ ಇದು ಸಿಗ್ನಲ್ ಇದು ಅನುಕೂಲ ಇದು ಆಗುತ್ತೆ, ಅವಶ್ಯಕತೆ ಬೀಳುತ್ತೆ. ಸರ್ವಿಸ್ ರಸ್ತೆ ಯಾರೋ ಇವಾಗ ಅರ್ಜೆಂಟ್ ಐತೆ ಅಂತ ನಾವು ಎಲ್ಲಾ ನಮ್ಮ ಸಿಸ್ಟಮ್ಗೆನೆ ಹಾಳು ಮಾಡಕ್ ಆಗಲ್ಲ ಮೇಡಮ್. ಇವತ್ತು ನಮ್ಮ ಸೀಮಾ ಲಟ್ಕರ್ ಅವರು ಏನ್ ಇವತ್ತು ಮೈಸೂರು ಸಿಟಿಗೆ ಸರ್ವೆ ಮಾಡಿ ಯಾವ ಯಾವ ಕಡೆ ಸಿಗ್ನಲ್ ಬೇಕು ಅಂತ ಎಲ್ಲಾ ಕಡೆ ಜಂಕ್ಷನ್ ಸೆಲೆಕ್ಟ್ ಮಾಡೋರೆ, ಅಲ್ಲೆಲ್ಲ ಇನ್ನೂ ಅಳವಡಿಸ್ಕೊಂಡ್ ಬರ್ತಾವ್ರೆ. ಅವ್ರಿಗೆ ನಾವು ಸ್ವಲ್ಪ ಟೈಮ್ ಕೊಡೋವ. ಒಂದ್ ಹೆಣ್ಮಗು ಇಷ್ಟು ದೊಡ್ಡ ಜವಾಬ್ದಾರಿ ತಗೊಂಡಿ ಲಾಸ್ಟ್ ವರ್ಷ ಹೋಗಿರೋ ಅಂತ ದಸರಾ ಇರ್ಬೋದು, ಯಾವ ತರ ದಸರಾ ನಡೀತು ಅಂತ ನಮ್ಗೆ ಇವತ್ತಿಗೂ ಜ್ಞಾಪಕ ಐತೆ. ಒಂದ್ ಹೆಣ್ಮಗು ಒಂದು ಇಷ್ಟು ದೊಡ್ಡ ಮೈಸೂರು ಜನತೆ ಇವತ್ತು 20 ಲಕ್ಷ ಇರೋಂತ ಜನಕ್ಕೆ ಇವತ್ತು ಇವಾಗ ನಮ್ಮ ಡ್ರಗ್ಸ್ ಬಗ್ಗೆ ಇರ್ಬೋದು, ಗಾಂಜಾ ಬಗ್ಗೆ ಇರ್ಬೋದು, ಎಲ್ಲಾ ಕಡೆ ಡ್ರೋನ್ ಹಾಕ್ಸ್ತಾವ್ರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಮೈಸೂರು ಪೊಲೀಸ್ ಅವರು ಇವತ್ತು ಮಾಡ್ತಾ ಇರೋ ಕಾರ್ಯಾಚರಣೆ. ಅವ್ರಿಗೂ ಫ್ಯಾಮಿಲಿ ಅಂತ ಇರುತ್ತೆ ಮೇಡಮ್, ಅವ್ರಿಗೂ ಪರ್ಸನಲ್ ಲೈಫ್ ಅಂತ ಇರುತ್ತೆ. ಆ ಪರ್ಸನಲ್ ಲೈಫ್, ಪರ್ಸನಲ್ ಕಾರ್ಯಕ್ರಮ ಎಲ್ಲಾ ಬಿಟ್ಟು ಇವತ್ತು ನಮ್ಮ ಸೇವೆಗೋಸ್ಕರ ಇವತ್ತು 24x7 ಇವತ್ತು ಏನು ಮೈಸೂರು ನಗರ ಅವರು ನಮ್ಮ ಪೊಲೀಸ್ ಅವರು ನಮ್ಗೋಸ್ಕರ ಸೇವೆ ಸಲ್ಲಿಸ್ತವ್ರೆ. ನಾವು ಇವ್ರಿಗೆ ಒಂದು ಸಲಾಂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಮೈಸೂರು ಸಿಟಿ ಪೊಲೀಸ್ ಮಾಡ್ತಾ ಇರೋ ಕಾರ್ಯ ಇವತ್ತು ನಮ್ಮ ಮೈಸೂರು ಸಿಟಿ ಪೊಲೀಸು ಎಲ್ಲಾ ಕರ್ನಾಟಕ ರಾಜ್ಯಕ್ಕೆ ಒಂದು ಉದಾಹರಣೆ ಆಗಿದೆ. ಇಲ್ಲ ಇವಾಗ ಅವರು ಒಬ್ರು XMP ಅವರು ಒಬ್ರು ರಾಜಕಾರಣಿ, ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡಲ್ಲ. ಅವ್ರದ್ದೇ ಆಗೋ ಅಂತ ಒಂದು ಅನಿಸಿಕೆ ಹೋಗಿ ಹಂಚ್ಕೊಂಡಿದ್ದಾರೆ. ಅವರು ಬರೋ ಅಂತ ದಿಸೆಯಲ್ಲಿ ಅವರು ಇದು ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಅಂತ ನನಗೆ ನಂಬಿಕೆ ಐತೆ. ಅವರು MP ಸಾಹೇಬ್ರಿಗೆ, ನಾನು XMP ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಟೈಮ್ ಅವಕಾಶ ಕೊಡಿ. ಬರೋ ಅಂತ ದಿವಸದಲ್ಲಿ ಎಲ್ಲಾ ಸಿಗ್ನಲ್ ಅಳವಡಿಕೆ ಆಗಿ ಎಲ್ಲಾ ಜಂಕ್ಷನ್ ನಲ್ಲಿ ನೀವ್ ಹೇಳ್ತಾ ಇರೋ ಕಂಪ್ಲೇಂಟ್ ಏನಾದ್ರು ಕಂಟಿನ್ಯೂ ಹಿಂಗೆ ಆದ್ರೆ ಅದ್ರ ಬಗ್ಗೆ ಬೇಕಾದ್ರೆ ನಾವು ನಿಮ್ ಜೊತೆ ಧ್ವನಿ ಜೋಡಿಸ್ತೀವಿ. ಇನ್ನೂ ಸಿಗ್ನಲ್ಗಳು ಅಳವಡಿಸ್ತಾವ್ರೆ, ಅವ್ರಿಗೆ ನಾವು ಟೈಮ್ ಕೊಡೋವ. ನಮ್ಗೆ ಎಲ್ಲಿ ಅವಶ್ಯಕತೆ ಇಲ್ಲ ಸಿಗ್ನಲ್ ಆನ್ ಆಗೋದು ಅಲ್ಲಿ ನಾವೇ ಮನವಿ ಕಟ್ಟಿ ಅದು ಆಫ್ ಮಾಡ್ಸೋವ. ಎಲ್ಲಿ ಅವಶ್ಯಕತೆ ಐತೆ, ಎಲ್ಲಿ ಜೀವ ಹಾನಿ ಐತೆ ಆ ಜೀವ ಹಾನಿ ಆಗ್ತಾ ಇರೋ ಅಂತ ಸಿಗ್ನಲ್ಗಳಿಗೆ ನಾವು ಇವತ್ತು ಮೇಡಮ್ ಮಾಡಿರೋ ಅಂತ ಕೆಲಸ, ಮತ್ತೆ ಜಿಲ್ಲಾ ಅಧಿಕಾರಿಗಳು ಮತ್ತೆ ಉಸ್ತುವಾರಿ ಸಚಿವರು ತಗೊಂಡಿರೋ ನಿರ್ಧಾರ, ನಾನು ಈ ಸರ್ಕಾರ ತಗೊಂಡಿರೋ ನಿರ್ಧಾರ ಸ್ವಾಗತಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.